ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆಯ ಹೆಸರನ್ನ ಬರ್ಕೊಳ್ತಕ್ಕಂಥದ್ದು. ವಿಷಯ ಗಣಿತ, ತರಗತಿ 9ನೇ, ಅಂಕಗಳು 80, ಸಮಯ 3 ಗಂಟೆ 15 ನಿಮಿಷ. ಈ ಒಂದು 2025ರ ವಾರ್ಷಿಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ. ಈಗಾಗಲೇ 9ನೇ ತರಗತಿಯಲ್ಲಿ ಕೂಡ ಪಠ್ಯಪುಸ್ತಕದಲ್ಲಿ ಬದಲಾವಣೆಯನ್ನು ಮಾಡಿರ್ತಾರೆ. ಹಾಗಾಗಿ ಈ ವರ್ಷದ ಅಂದ್ರೆ 2024-25ರಲ್ಲಿರುವಂತಹ ಒಂದು ಪಠ್ಯಕ್ರಮವನ್ನು ಆಧರಿಸಿ ಈ ಒಂದು ವಾರ್ಷಿಕ ಪರೀಕ್ಷೆಗಾಗಿ ಅಂದ್ರೆ SA2ಗಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಮಾಡಿರುತ್ತೇನೆ. ಈಗ ಆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ. 1ನೇ ಪ್ರಶ್ನೆ, ಇಲ್ಲಿ 8 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು 8 ಅಂಕಗಳು. ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನ ಬರೆಯಿರಿ. 9ನೇ ತರಗತಿ ಗಣಿತ ವಾರ್ಷಿಕ ಪರೀಕ್ಷೆ 2025ಕ್ಕಾಗಿ ಮಾದರಿ ಪ್ರಶ್ನೆ ಪತ್ರಿಕೆ. 1ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತಕ್ಕಂಥ ಉತ್ತರವನ್ನು ಇಲ್ಲಿ ಗುರುತಿಸಬೇಕು. 2ನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x³ - 2x + 15 ಈ ಬಹುಪದೋಕ್ತಿಯ ಮಹತ್ತಮ ಘಾತ 4ರಲ್ಲಿ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಬರೀತಕ್ಕಂಥದ್ದು. ಮೂಲ ಬಿಂದುವಿನ ನಿರ್ದೇಶಾಂಕಗಳು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಬರೀತಕ್ಕಂಥದ್ದು. 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಹೊಂದಿರಬಹುದಾದ ಗರಿಷ್ಠ ಪರಿಹಾರಗಳ ಸಂಖ್ಯೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದರ PDF ಲಿಂಕ್ ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಕೊಟ್ಟಿರ್ತೇನೆ ಈ ಒಂದು ಪ್ರಶ್ನೆ ಪತ್ರಿಕೆ. ಅದೇ ರೀತಿ 5ನೇ ಪ್ರಶ್ನೆ ಪತ್ರಿಕೆ, ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಎಳೆಯಬಹುದಾದ ಸರಳ ರೇಖೆಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಇಲ್ಲಿ 1, 2, 3 ಮತ್ತು ಅಪರಿಮಿತ ಅಂತಕ್ಕಂಥದ್ದು. 2 ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಆದರೆ ಆ ಕೋನವನ್ನು ಡ್ಯಾಶ್ ಕೋನಗಳು ಎನ್ನುತ್ತಾರೆ. ಪೂರಕನ, ಪರಿಪೂರಕ, ಲಂಬ, ಲಘು ಕೋನ ಅಂತಕ್ಕಂಥದ್ದು. 7ನೇ ವೃತ್ತವು ಒಂದು ಡ್ಯಾಶ್ ಆಕೃತಿಯನ್ನು ಘನಾಕೃತಿನ, ಸಮತಲಾಕೃತಿನ, ಬಹುಭುಜಾಕೃತಿಯ ಯಾವುದೂ ಅಲ್ಲ ಅಂತಕ್ಕಂಥದ್ದು. 8ನೇ ಪ್ರಶ್ನೆ, ತ್ರಿಭುಜದ 3 ಒಳಕೋನಗಳ ಮೊತ್ತವು 180 ಡಿಗ್ರಿ, 90 ಡಿಗ್ರಿ, 360 ಡಿಗ್ರಿ, 45 ಡಿಗ್ರಿ. ಇನ್ನು 2ನೇ ಪ್ರಶ್ನೆ, ಇಲ್ಲಿ ಕೂಡ 8 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು 8 ಅಂಕಗಳು. 9ನೇ ಪ್ರಶ್ನೆ, ಚಕ್ರೀಯ ಚತುರ್ಭುಜ ಎಂದರೇನು? 10ನೇದು, ದತ್ತಾಂಶಗಳನ್ನು ನಕ್ಷೆಗಳಲ್ಲಿ ಪ್ರತಿನಿಧಿಸುವ 3 ವಿಧಾನಗಳನ್ನು ಬರೆಯಿರಿ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರೆಯಿರಿ. 12ನೇ, ತ್ರಿಜ್ಯ r ಹೊಂದಿರುವ ವೃತ್ತದ ಪರಿಧಿ ಕಂಡುಹಿಡಿಯುವ ಸೂತ್ರ ಬರೆಯಿರಿ. 13ನೇ ಪ್ರಶ್ನೆ, 2 ತ್ರಿಭುಜಗಳು ಯಾವ ಸಂದರ್ಭದಲ್ಲಿ ಸರ್ವಸಮ ಆಗಿರುತ್ತವೆ? 14ನೇ ಪ್ರಶ್ನೆ, x = 3y ಈ ಸಮೀಕರಣವನ್ನು ಹೇಳಿಕೆ ರೂಪದಲ್ಲಿ ಬರೆಯಿರಿ. 15ನೇದು, -2 - 5 ಈ ಬಿಂದುಗಳು ಚತುರ್ಥಕದ ಯಾವ ಭಾಗದಲ್ಲಿ ಯಾವ ಚತುರ್ಥಕದಲ್ಲಿ ಬರುತ್ತವೆ? 16ನೇ ಪ್ರಶ್ನೆ, ಸರಳ ಯುಗ್ಮ ಎಂದರೇನು? ಈಗ ಪ್ರಮುಖವಾಗಿರ್ತಕ್ಕಂಥ ಮೇನ್ 3rd ಕ್ವಶನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲಿ ಕೂಡ 8 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ 2 ಅಂಕ ಅಂದರೆ ಒಟ್ಟು 16 ಅಂಕಗಳು. ಈಗ 17ನೇ ಪ್ರಶ್ನೆ, 3 ಮತ್ತು 4ರ ನಡುವಿನ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. 18ನೇ ಪ್ರಶ್ನೆ, x+3 × x - 4 ಸೂಕ್ತ ನಿತ್ಯ ಸಮೀಕರಣ ಅನ್ವಯಿಸಿ ಬಿಡಿಸಿ. 19ನೇ, 2x + 4y = 12 ಈ ಸಮೀಕರಣಕ್ಕೆ 2 ಪರಿಹಾರಗಳನ್ನು ಕಂಡುಹಿಡಿಯಿರಿ. 20ನೇದು, ಯುಕ್ಲಿಡನ ಯಾವುದಾದ್ರೂ 2 ಆಧಾರ ಪ್ರತಿಜ್ಞೆಗಳನ್ನು ಬರೆಯಿರಿ. 21ನೇದು, ಸಮಾಂತರ ಚತುರ್ಭುಜವು ಯಾವ ಸಂದರ್ಭದಲ್ಲಿ ಆಯತವಾಗುತ್ತದೆ? 27ನೇದು, ಚಕ್ರೀಯ ಚತುರ್ಭುಜದಲ್ಲಿ ಕೋನ A ಮತ್ತು B ಲಂಬ ಕೋನಗಳಾದ್ರೆ ಉಳಿದ ಕೋನಗಳನ್ನು ಕಂಡುಹಿಡಿಯಿರಿ. 23ನೇದು, ಒಂದು ಶಂಕುವಿನ ತ್ರಿಜ್ಯ 4 ಸೆಂಟಿಮೀಟರ್, ಎತ್ತರ 14 ಸೆಂಟಿಮೀಟರ್ ಆದರೆ ಶಂಕುವಿನ ಘನಫಲವನ್ನ ಕಂಡುಹಿಡಿಯಿರಿ. 24ನೇ ಪ್ರಶ್ನೆ, ಒಂದು ತ್ರಿಭುಜದ ಬಾಹುಗಳ ಅಳತೆಗಳು 4, 5 ಮತ್ತು 8 ಸೆಂಟಿಮೀಟರ್ ಆದರೆ ತ್ರಿಭುಜದ ವಿಸ್ತೀರ್ಣವನ್ನ ಹೇರಾನನ ಸೂತ್ರ ಬಳಸಿ ಕಂಡುಹಿಡಿಯಿರಿ. ಇನ್ನು 4ನೇ ಪ್ರಶ್ನೆ, 9 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ 3 ಅಂಕ ಅಂದ್ರೆ ಒಟ್ಟು ಅಂಕಗಳಿಲ್ಲಿ 27. √2 ಅನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸಿ. 26ನೇದು, ಪಿ ಆಫ್ ಎಕ್ಸ್ = x³ + 2x² - 3x - 5 ಆದರೆ P0, P1 ಮತ್ತು P-1ರ ಬೆಲೆಗಳನ್ನು ಕಂಡುಹಿಡಿಯಿರಿ. 27ನೇ ಪ್ರಶ್ನೆ, ಕೋನಗಳ ವಿಧಗಳನ್ನು ಚಿತ್ರದೊಂದಿಗೆ ಬರೆಯಿರಿ. ಕೋನಗಳು ಲಘು ಕೋನ, ಲಂಬ ಕೋನ ಅವುಗಳ ಚಿತ್ರ ಸಹಿತವಾಗಿ ಬರೀಬೇಕು. 28ನೇದು, ಒಂದು ಅರ್ಧಗೋಳದ ತ್ರಿಜ್ಯ 14 ಸೆಂಟಿಮೀಟರ್ ಆದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ 3ಅನ್ನು ಕಂಡುಹಿಡಿತಕ್ಕಂಥದ್ದು. 29ನೇ ಪ್ರಶ್ನೆ, ಒಂದು ರಾಜ್ಯದ ವಿಧಾನಸಭಾ ಚುನಾವಣೆಯ ಮತದಾನದ ಫಲಿತಾಂಶದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಗೆದ್ದ ಸ್ಥಾನಗಳು ಈ ಕೆಳಗೆ ನೀಡಲಾಗಿದೆ. ರಾಜಕೀಯ ಪಕ್ಷದ ಹೆಸರು, ಗೆದ್ದ ಸ್ಥಾನಗಳು. ಇಲ್ಲಿ ಕೆಳಗೆ ಪ್ರಶ್ನೆಗಳನ್ನು ಕೇಳಲಾಗಿದೆ. ಯಾವ ರಾಜಕೀಯ ಪಕ್ಷ ಹೆಚ್ಚು ಸ್ಥಾನಗಳನ್ನು ಗೆದ್ದಿದೆ? ಯಾವ ರಾಜಕೀಯ ಪಕ್ಷ ಕಡಿಮೆ ಸ್ಥಾನಗಳನ್ನು ಗೆದ್ದಿದೆ?
ಮತ್ತು ಯಾವ ರಾಜಕೀಯ ಪಕ್ಷಗಳು ಸಮನಾದ ಸ್ಥಾನಗಳನ್ನ ಗೆದ್ದಿವೆ ಅನ್ನುವಂತ ಪ್ರಶ್ನೆಗೆ ಉತ್ತರವನ್ನ ಬರೀತಕ್ಕಂಥದ್ದು. 30ನೇ ಪ್ರಶ್ನೆ, ಸಮತಲಾಕೃತಿಗಳು ಮತ್ತು ಘನಾಕೃತಿಗಳು ಎಂದರೇನು? ಎರಡೆರಡು ಉದಾಹರಣೆಯನ್ನ ಕೊಡಿ. ಸಮತಲಾಕೃತಿಗೆ 2, ಘನಾಕೃತಿಗೆ 2. ಇನ್ನು 31ನೇ ಪ್ರಶ್ನೆ, ಇಲ್ಲಿ ಚಿತ್ರವನ್ನ ಕೊಡಲಾಗಿದೆ. ಚಿತ್ರದಲ್ಲಿ ತೋರಿಸಿರುವ ವೃತ್ತದ ಭಾಗಗಳನ್ನು ಗುರುತಿಸಿ. ಓ ಏನು ವೃತ್ತದಲ್ಲಿ? ವೃತ್ತದಲ್ಲಿ ಪಿ ಕ್ಯೂ ಏನು? ವೃತ್ತದಲ್ಲಿ ಎ ಬಿ ಏನು? ವೃತ್ತದಲ್ಲಿ ಓ ಎಸ್, ಓ ಪಿ ಮತ್ತು ಓ ಕ್ಯೂಗಳೇನು ಅಂತಕ್ಕಂಥ ಬರೀತಕ್ಕಂಥದ್ದು. ಇನ್ನು 32ನೇ ಪ್ರಶ್ನೆ, ಬಾಹುಗಳ ಮತ್ತು ಕೋನಗಳ ಆಧಾರ ಮೇಲೆ ತ್ರಿಭುಜಗಳ ವಿಧಗಳನ್ನ ಬರೆಯಿರಿ. ಬಾಹುಗಳ ಆಧಾರ ಮೇಲೆ ತ್ರಿಭುಜಗಳ ವಿಧ, ಸಮಬಾಹು ಅಸಮಬಾಹು ಅಂತ ಬರೀತೀವಲ್ಲ ಆ ರೀತಿಯಾಗಿ ಕೋನಗಳ ಆಧಾರದ ಮೇಲೆ ಮತ್ತು ಲಘು ಕೋನ ತ್ರಿಭುಜ, ಲಂಬ ಕೋನ ತ್ರಿಭುಜ ಅಂತ ಆ ರೀತಿ ವಿಧಗಳನ್ನ ಬರೆಯಬೇಕು. 33ನೇದು 0.235 ಬಾರ್, ಇದನ್ನು ಪಿ ಭಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ. ಇನ್ನು 5ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಇಲ್ಲಿ 4 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ 4 ಅಂಕಗಳಂದ್ರೆ ಒಟ್ಟು 16 ಅಂಕಗಳು. 34ನೇದು, ಈ ಕೆಳಗಿನ ಪ್ರತಿಯೊಂದು ಬಿಂದುಗಳನ್ನು ಕಾರ್ಟೀಸಿಯನ್ ಸಮತಲದಲ್ಲಿ ಗುರುತಿಸಿ. 4 ಬಿಂದುಗಳನ್ನ ನಕ್ಷೆಯಲ್ಲಿ, ಗ್ರಾಫ್ ನಲ್ಲಿ ಬಿಂದುಗಳನ್ನು ಗುರುತಿಸ್ತಕ್ಕಂಥದ್ದು. 35ನೇದು, ಪ್ರಮೇಯ, ವೃತ್ತದಲ್ಲಿ ಸಮನಾದ ಜಾಗಗಳು ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡ್ತವೆ ಎಂದು ಸಾಧಿಸಿ. 36ನೇದು, ಹೊಂದಿಸಿ ಬರೆಯಲಿ. ಎ ಮತ್ತು ಬಿ ಅನ್ನು ಕೊಡಲಾಗಿದೆ. y ಅಕ್ಷದ ಸಮೀಕರಣ ಏನಾಗಿರುತ್ತದೆ? x ಅಕ್ಷದ ಸಮೀಕರಣ ಏನಾಗಿರುತ್ತದೆ? 3x - y + 6 0. ಇದರ ಬೆಲೆ ಯಾವುದಕ್ಕೆ ಸಮನಾಗಿರುತ್ತದೆ? ಡಿ ಇದು ಕೂಡ ಅದೇ ರೀತಿಯಾದಂತು. 37ನೇ, ಸೂಕ್ತ ನಿತ್ಯ ಸಮೀಕರಣ ಉಪಯೋಗಿಸಿ ಕೆಳಗಿನವುಗಳನ್ನು ಬಿಡಿಸಿ. x + 3y + 2z whole square m - 2n whole cube. ಇವುಗಳನ್ನ ಸೂಕ್ತವಾದ ನಿತ್ಯ ಸಮೀಕರಣ ಉಪಯೋಗಿಸಿ ಬಿಡಿಸ್ತಕ್ಕಂಥದ್ದು. ಇನ್ನು 6ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಒಂದೇ ಒಂದು ಪ್ರಶ್ನೆಯದ್ದು 5 ಅಂಕಗಳು ಪ್ರಶ್ನೆಗೆ. ಇಲ್ಲಿ ಕೆಳಗಿನ ದತ್ತಾಂಶಗಳಿಗೆ ಸ್ತಂಭ ನಕ್ಷೆಯನ್ನು ರಚಿಸಿ. ವಿಷಯ ಖರ್ಚು. ವಿಷಯ ದಿನಸಿಗೆ 4 ರೂಪಾಯಿ, ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಖರ್ಚು ಇದನ್ನ ರೂಪಾಯಿಗಳಲ್ಲಿ ಅಂತ ಮಾಡ್ಕೊಳ್ಳಿ. ರೂಪಾಯಿಗಳಲ್ಲಿ. ಬಾಡಿಗೆಗೆ 5 ರೂಪಾಯಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ 5 ರೂಪಾಯಿ, ಇಂಧನಕ್ಕೆ 2 ರೂಪಾಯಿ, ಮನೋರಂಜನೆಗೆ 1 ರೂಪಾಯಿ ಅಂತಕ್ಕಂಥ ಈ ರೀತಿಯಾಗಿ ಅವರು ಖರ್ಚನ್ನ ಮಾಡ್ತಾ ಇದ್ದಾರೆ. ಯಾವುದಕ್ಕೆ ಅತಿ ಹೆಚ್ಚು ಖರ್ಚು ಮಾಡುತ್ತಿದ್ದಾರೆ ಅಂತ ಬರೀಬೇಕು, ಯಾವುದಕ್ಕೆ ಅತಿ ಕಡಿಮೆ ಖರ್ಚನ್ನ ಮಾಡುತ್ತಿದ್ದಾರೆ ಅನ್ನುವಂತ ಉತ್ತರವನ್ನ ಬರೀಬೇಕು. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಈಗಾಗಲೇ SA2ಗೆ ಸಂಬಂಧಪಟ್ಟಿರುವಂತ ಅಂದ್ರೆ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಿರುವಂತ ಅಂದ್ರೆ ವಾರ್ಷಿಕ ಪರೀಕ್ಷೆ 2025ಕ್ಕೆ ಸಂಬಂಧಪಟ್ಟಿರುವಂತ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನ ಮಾಡಿದ್ದೇನೆ. ಇದು ಮೊದಲನೇ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆ 1. ಈಗಾಗಲೇ 8 ಚಟುವಟಿಕೆಗಳನ್ನು ಕೂಡ ಮಾಡಿದ್ದೇನೆ ವಿಡಿಯೋ. ಅದೇ ರೀತಿ FA ಪರೀಕ್ಷೆಗಳನ್ನ ರೂಪಣಾತ್ಮಕ ಪರೀಕ್ಷೆ 4 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ಉತ್ತರ ಜೊತೆಗಳಿಗೆ ಮಾಡಿದ್ದೇನೆ. ಈ ರೀತಿಯಾಗಿ 9ನೇ ತರಗತಿ ಮತ್ತು 10ನೇ ತರಗತಿಗೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣ ಮಾಹಿತಿಯನ್ನು ಒದಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು.